Hello friends, welcome back to my YouTube channel. ಸೊ UPSC ನೋಟಿಫಿಕೇಶನ್ ಸಲುವಾಗಿ ಬಹಳ ದಿನದಿಂದ ವೇಟ್ ಮಾಡ್ಲಿಕ್ಕತ್ತಿದ್ರಿ. ಒಂದು ನೋಟಿಫಿಕೇಶನ್ ಪೋಸ್ಟ್ಪೋನ್ ಆಗಿದ್ದಕ್ಕೆ ಎಷ್ಟೋ ಜನ ಸ್ಟ್ರೆಸ್ ಕೂಡ ಆಗಿದ್ರಿ. ನೋಟಿಫಿಕೇಶನ್ ನಿನ್ನೆ ಅಂದ್ರೆ 4ನೇ ತಾರೀಕಿಗೆ ರಿಲೀಸ್ ಆಗೈತಿ, ಔಟ್ ಆಗೈತಿ. UPSC ಒಂದು ಅಫಿಷಿಯಲ್ ವೆಬ್ಸೈಟ್ ಒಳಗ ಅಧಿಕೃತವಾಗಿ. ಸೊ ಅಪ್ಲಿಕೇಶನ್ ಹಾಕ್ಲಿಕ್ಕೆ ಕೊನೆಯ ದಿನಾಂಕ ಬಂದು 24/2/2026. UPSC 20 days ಟೈಮ್ ಕೊಡ್ತದ ಅಪ್ಲಿಕೇಶನ್ ನ ಹಾಕ್ಲಿಕ್ಕೆ. ಸೊ ಇವತ್ತಿನ ವಿಡಿಯೋ ಒಳಗ ನಾನು UPSC ಒಂದು ಅಪ್ಲಿಕೇಶನ್ ಒಳಗ ಹೋದ ವರ್ಷ ಕಂಪೇರ್ ಮಾಡಿದಾಗ ಏನೆಲ್ಲ ಹೊಸದಾದಂತ ಚೇಂಜಸ್ ಆಗೈತಿ, ಬದಲಾವಣೆಗಳಾಗ್ಯಾವು, ಏನೇನೆಲ್ಲ ಇಂಪಾರ್ಟೆಂಟ್ ಬದಲಾವಣೆಗಳಾಗ್ಯಾವು ಅದನ್ನ ತಿಳ್ಕೊಳ್ಳೋ ಅವಶ್ಯಕತೆ ನಿಮಗೈತಿ. ಆ ಎಲ್ಲಾ ಪಾಯಿಂಟ್ಸ್ ಬಗ್ಗೆ ಇವತ್ತಿನ ವಿಡಿಯೋ ಒಳಗ ಡಿಸ್ಕಷನ್ ನ ಮಾಡ್ಲಿಕ್ಕತ್ತೇನಿ. ಸೊ ಇವತ್ತಿನ ವಿಡಿಯೋ ಒಳಗೆ ಯಾವುದೇ ರೀತಿ ಬೇಸಿಕ್ ಥಿಂಗ್ಸ್ ಡಿಸ್ಕಷನ್ ಆಗಂಗಿಲ್ಲ. ಲೈಕ್ ಸಿಲೆಬಸ್ ಆಗಿರ್ಬೋದು, ಅಟೆಂಪ್ಟ್ಸ್ ಆಗಿರ್ಬೋದು, ಸೆಂಟರ್ ಆಗಿರ್ಬೋದು ಅಂಡ್ ಅಟೆಂಪ್ಟ್ಸ್ ಬಗ್ಗೆ ಆಗಿರ್ಬೋದು, ಎಲ್ಲ ಡಿಸ್ಕಷನ್ ಆಗತ್ತಿಲ್ಲ. ಇದ್ರ ಬಗ್ಗೆ ನೆಕ್ಸ್ಟ್ ಒಂದು ವಿಡಿಯೋನ ಮಾಡ್ತೀನಿ. ಈ ಪರ್ಟಿಕ್ಯುಲರ್ ವಿಡಿಯೋ ಒಳಗ UPSC ಒಳಗ ಅಪ್ಲಿಕೇಶನ್ ಒಳಗ ಏನೆಲ್ಲ ಒಂದು ಮಹತ್ವದ ಬದಲಾವಣೆಗಳಾಗ್ಯಾವು ಅನ್ನೋದ್ರ ಬಗ್ಗೆ ಡೀಟೇಲ್ಡ್ ಆಗಿ ಮಾತಾಡೋಣ. ಸೊ ನನ್ನ ವಿಡಿಯೋಸ್ ನಿಮಗ ಯೂಸ್ಫುಲ್ ಆಗತ್ತಿದ್ರ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ರಿ ಮತ್ತ ಸಪೋರ್ಟ್ ಮಾಡ್ರಿ. ವೇಕೆನ್ಸಿ ಬಗ್ಗೆ ಮಾತಾಡೋದಾತಂದ್ರ 933 ಹುದ್ದೆಗಳಿಗೆ ಒಂದು ನೋಟಿಫಿಕೇಶನ್ ಆಗೈತಿ. ಅದ್ರೊಳಗ 33 ಹುದ್ದೆಗಳು ಪರ್ಸನ್ ವಿತ್ ಬೆಂಚ್ ಮಾರ್ಕ್ PWD ಒಂದು ಕ್ಯಾಂಡಿಡೇಟ್ಸ್ ಗೆ. ಇನ್ನ ಕೊನೆಯ ದಿನಾಂಕನ ಕೇರ್ಫುಲ್ ಆಗಿ ನೆನ್ಪಿಟ್ಕೊಡ್ರಿ, 24/2/2026. ಹಂಗಂತ ಹೇಳಿಕಸ ಇವತ್ತ ಹೋಗಿ ಅಪ್ಲಿಕೇಶನ್ ನ ಹಾಕುದು, ಒಮ್ಮೆ ಸಡನ್ ಆಗಿ ನೀವು ಸೈಬರ್ಗೆಲ್ಲ ಅಪ್ಲಿಕೇಶನ್ ನ ಹಾಕಕ್ ಹೋಗ್ತಿರ್ಲ, ಬಹಳ ಕೇರ್ಫುಲ್ ಆಗಿರಿ. ಯಾಕಂದ್ರೆ ಇಲ್ಲಿ ಒಂದು ಮಹತ್ವದ ಒಂದ್ ಏನ್ ಬದಲಾವಣೆಗಳು, ಒಂದು 10ರಿಂದ 12 ಪಾಯಿಂಟ್ಸ್ ಅದಾವ. ಅದ್ರೊಳಗೆ ಫಸ್ಟ್ ಪಾಯಿಂಟ್ ಹೇಳುದಾತಂದ್ರ, ನಿಮ್ಮ ಅಪ್ಲಿಕೇಶನ್ 2025 ಒಳಗೆ ಹೆಂಗಿತ್ತಂದ್ರೆ ನಿಮಗೊಂದು ಟೈಮ್ ಇತ್ತು, ಅಟ್ಲೀಸ್ಟ್ ಒನ್ ಟೈಮ್ ನ ಒಂದು ಅಪ್ಲಿಕೇಶನ್ ನ ಮಾಡಿಫೈ ಮಾಡ್ಲಿಕ್ಕೆ, ಕರೆಕ್ಷನ್ ಮಾಡ್ಕೊಳ್ಳಿಕ್ಕೆ ಅವಕಾಶ ಇತ್ತು. ಬಟ್ ಈ ಸಲ ನಿಮ್ಮ ಅಪ್ಲಿಕೇಶನ್ ನ ಕರೆಕ್ಷನ್ ಮಾಡ್ಲಿಕ್ಕೂ ನಿಮಗ ಅವಕಾಶ ಇಲ್ಲ, ಮಾಡಿಫಿಕೇಶನ್ ಮಾಡ್ಲಿಕ್ಕೂ ಅವಕಾಶ ಇಲ್ಲ. ಒಂದ್ ಸಲ ನೀವು ಅಪ್ಲೈ ಮಾಡಿದ್ರಿ ಅಂತಂದ್ರೆ ಅದ ನನ್ನ ಫೈನಲ್. ಸೊ ಇಲ್ಲಿ ಕೆಲವರು ನೀವು ಸೈಬರ್ಗೆಲ್ಲ ಹೋಗಿ ಅಪ್ಲೈ ಮಾಡ್ತಿರ್ತೀರಿ. ಅಪ್ಲಿಕೇಶನ್ ಸ್ಟಾರ್ಟ್ ಆಗ್ಬಿಡ್ಕ ಏನಾಗ್ಬಿಡ್ತೈತೆ ಅಂದ್ರೆ ಸೈಬರ್ ಒಳಗೂ ಅಷ್ಟೇ ರಶ್ ಜಾಸ್ತಿ ಇರ್ತೈತಿ. ಬಹಳ ಜನ ಎಟ್ ಅ ಟೈಮ್ ಅಪ್ಲಿಕೇಶನ್ ಹಾಕಕ್ ಸ್ಟಾರ್ಟ್ ಮಾಡೋದ್ರಿಂದ ಸೈಬರ್ ಒಳಗ ಅವರು ಕೆಲವೊಂದು ಮಿಸ್ಟೇಕ್ಸ್ ನ ಮಾಡೋ ಚಾನ್ಸಸ್ ಇರ್ತದ. ಬಟ್ ಒಂದು ಮಿಸ್ಟೇಕು ನಿಮ್ಮ ಅಪ್ಲಿಕೇಶನ್ ನ ರಿಜೆಕ್ಟ್ ಆಗೋ ಚಾನ್ಸಸ್ ಗೆ ಒಯ್ತದ. ಹಿಂಗಾಗಿ ದಯವಿಟ್ಟು ರಿಸ್ಕ್ ನ ತಗೊಳಕ್ ಹೋಗ್ಬೇಡ್ರಿ. ಒಂದು ಸೈಬರ್ ಒಳಗೆ ಸ್ವಲ್ಪ ಅವರು ಖಾಲಿ ಇದ್ದಾಗ, ಒಂದು ಫ್ರೀ ಮೈಂಡೆಡ್ ಇದ್ದಾಗ ಅಪ್ಲಿಕೇಶನ್ ನ ಹಾಕ್ರಿ, ಇಲ್ಲ ಸ್ವತಃ ನೀವೇನ ಅಪ್ಲಿಕೇಶನ್ ನ ಹಾಕೊಳ್ಳೋದು ಕೂಡ ಬೆಸ್ಟ್ ಐತಿ. ಬಟ್ ಕೇರ್ಫುಲ್ ಆಗಿ ಅವ್ರ ಒಂದು ಅಪ್ಲಿಕೇಶನ್ ಈಗ ನೀವು ಹೊರಗಡೆ ಹೋಗಿ ಹಾಕ್ಸತ್ತಿದ್ರಿ ಅಂದಾಗ ಅವ್ರು ಕರೆಕ್ಟ್ ಆಗಿ ಎಲ್ಲ ಹಾಕತಾರೇನ, ನೀವ ನಿಂತು ಅಲ್ಲಿ ಇಲ್ಲಿ ಫೋಕಸ್ ಕೊಡ್ದ ಕರೆಕ್ಟ್ ಆಗಿ ಅಪ್ಲಿಕೇಶನ್ ಒಂದ್ ಅವ್ರೇನ್ ಫಿಲ್ ಮಾಡ್ತಿರ್ತಾರೋ, ಸ್ಪೆಲ್ಲಿಂಗ್ ಆಗಿರ್ಬೋದು, ಯಾವ್ಯಾವ ಕಾಲಮ್ ನ ಏನೇನ್ ತುಂಬ್ತಿರ್ತಾರೋ ಕ್ಲಿಯರ್ ಆಗಿ ನೋಡಿ ಕಸ ಅಪ್ಲಿಕೇಶನ್ ಹಾಕ್ರಿ. ಯಾಕಂದ್ರ ಒಂದ್ ಸಲ ನೀವು ಮಿಸ್ಟೇಕ್ ಮಾಡಿದ್ರಿ ಅಂತಂದ್ರೆ ನಿಮ್ಮ ಅಪ್ಲಿಕೇಶನ್ ರಿಜೆಕ್ಟ್ ಆಗ್ತದ. ಮಾಡಿಫಿಕೇಶನ್ಗೆ, ಕರೆಕ್ಷನ್ಗೆ ಅಲವ್ ಇಲ್ಲ. ಇದು ಫಸ್ಟ್ ಒಂದ್ ಮೇಜರ್ ಚೇಂಜಸ್ ಅಂತ ಹೇಳ್ಬೋದು. ಇನ್ನ ಸೆಕೆಂಡ್ ಒಂದ್ ಬದಲಾವಣೆ ಏನದ ಅಂದ್ರೆ, ಪ್ರಿಲಿಮ್ಸ್ ಪರೀಕ್ಷೆ ನಿಮ್ದು ಪಾಸ್ ಆಯ್ತಂದ್ರೆ 10 days ಒಂದು ವಿಂಡೋ ಓಪನ್ ಆಗ್ತದ. ಅಷ್ಟ್ರ ಒಳಗಾಗಿ ನೀವು ನಿಮ್ಮ ಏನ್ ಒಂದು ಡಿಟೇಲ್ಡ್ ಅಪ್ಲಿಕೇಶನ್ ಫಾರ್ಮ್ ಒಳಗೆ ಎಲ್ಲಾ ಡೀಟೇಲ್ಸ್ ಏನೇನ್ ಫಿಲ್ ಮಾಡೋದಿರ್ತೈತಲ್ಲ ಅದ್ ಮಾಡ್ಬೇಕು. ಮೇನ್ಸ್ ಕ್ಲಿಯರ್ ಆಯ್ತಂದ್ರ 15 ದಿನದ ಒಂದು ಸಮಯ ಅವಕಾಶ, 15 days ಒಂದು ವಿಂಡೋ ಓಪನ್ ಆಗ್ತದ. ಅಷ್ಟ್ರೊಳಗ ನಿಮ್ಮ ಡೀಟೇಲ್ಸ್ ನೆಲ್ಲ ನೀವು ಅಪ್ಡೇಟ್ ಮಾಡ್ಬೇಕಾಗ್ತದ, ಸಬ್ಮಿಟ್ ಮಾಡ್ಬೇಕಾಗ್ತದ. ಇನ್ನೊಂದು ಬಹಳ ಇಂಪಾರ್ಟೆಂಟ್ ಬದಲಾವಣೆ ಏನಂತಂದ್ರ, ಮೊದಲೆಲ್ಲ ಹೆಂಗಾಗ್ತಿತ್ತಂದ್ರೆ ಇವಾಗ IPS ಆಗಿರ್ಬೋದು ಅಥವಾ ಬೇರೆ ಸರ್ವಿಸ್ ಸಿಕ್ಕಾಗ ಮತ್ತೊಂದ್ಸಲ ಅವ್ರು ಅಟೆಂಪ್ಟ್ ಕೊಡ್ತಿದ್ರು, IAS ಆಗ್ಲಿಕ್ಕೆ, IFS ಆಗ್ಲಿಕ್ಕೆ ಈ ತರ. ಅವಾಗೆಲ್ಲ ಏನಿತ್ತಂದ್ರೆ IAS IFS ಗೆ ಮಾತ್ರ ಒಂದು ರಿಸ್ಟ್ರಿಕ್ಷನ್ ಇತ್ತು, ಅವ್ರು ಇನ್ನೊಂದ್ ಬರ್ಯಾಕ್ ಆಗಂಗಿಲ್ಲ ಅಂತ. ಬಟ್ ಇವಾಗ ಏನ್ ಮಾಡ್ಯಾರಂದ್ರೆ ಇವನ್ IPS ಆಗಿರ್ಬೋದು ಅಥವಾ ಬೇರೆ ಬೇರೆ ಸರ್ವಿಸ್ ನಿಮಗೆ ಸಿಕ್ಕಾಗೂ ಕೂಡ ನೀವು ಮತ್ತೊಂದು ಸಲ ಅಪ್ಲಿಕೇಶನ್ ಹಾಕ್ತೀರಿ ಅಂದಾಗ ಅಲ್ಲಿ ಸ್ಟ್ರಿಕ್ಟ್ ರೂಲ್ಸ್ ಗಳು ಬಂದವ. ಅವ್ರು ಒಂದು ಕೆಲಸದಿಂದ ರಿಸೈನ್ ಅನ್ನ ಮಾಡ್ಬೇಕಾಗ್ತೈತಿ. ಬಹಳಷ್ಟು ಬದಲಾವಣೆಗಳು ಬಂದವ. ಇದರಿಂದ ಏನಾಗ್ತೈತೆ ಅಂದ್ರ ಕಾಂಪಿಟೇಷನ್ ಲೆವೆಲ್ ಟಫ್ ಆಗಂಗಿಲ್ಲ. ಈಗ ಆಲ್ರೆಡಿ ಅವ್ರು IPS ಬರ್ದಿರ್ತಾರ, ಅಗೇನ್ ಅವ್ರು ಆ ಪ್ರಿಪರೇಷನ್ ಜೊತೆ ನೆಕ್ಸ್ಟ್ ಅಟೆಂಪ್ಟ್ ಕೊಟ್ಟಾಗ ಉಳಿದಂತ ವಿದ್ಯಾರ್ಥಿಗಳಿಗೂ ತೊಂದರೆ ಆಗೋ ಚಾನ್ಸಸ್ ಇರ್ತದ, ಕಾಂಪಿಟೇಷನ್ ಲೆವೆಲ್ ಹೆಚ್ಚಾಗ್ತದ. ಹಿಂಗಾಗಿ ಈ ಒಂದ್ ಬದಲಾವಣೆನ ತಂದರೆ ಇದ್ರ ಬಗ್ಗೆ ಇನ್ನೂ ಡೆಪ್ತ್ ಆಗಿ ಡಿಟೇಲ್ಡ್ ಆಗಿ ಇನ್ನೊಂದ್ ವಿಡಿಯೋ ಒಳಗ ಮಾತಾಡೋಣ ನಾವ. ಸೊ ಒಂದ್ಸಲ ಸರ್ವಿಸ್ ಸಿಕ್ಕಿತಂದ್ರ ಮುಗೀತು. ಅವ್ರಿಗೆ ಮತ್ತು ಇನ್ನೊಂದ್ಸಲ ಪರೀಕ್ಷೆ ಬರಿಬೇಕಂದ್ರೆ ಒಂದಷ್ಟು ರೆಸ್ಟ್ರಿಕ್ಷನ್ಸ್ ಅದಾವ. 2 years ಒಳಗಾಗಿನ ಪರೀಕ್ಷೆ ಬರಿಬೇಕು. ಅದು ಒನ್ ಟೈಮ್ ಎಕ್ಸಾಮ್ಷನ್ಸ್ ಕೂಡ ತಗೋಬೇಕು. ಅದು ಟ್ರೈನಿಂಗ್ ಟೈಮ್ ಒಳಗ. ಇವನ್ ಟ್ರೈನಿಂಗ್ ಅವ್ರು ಅಟೆಂಡ್ ಮಾಡಿರ್ಲಿಲ್ಲ ಅಂದ್ರೆ ಅವಕಾಶ ಕೂಡ ಅವರಿಗೆ ಸಿಗಂಗಿಲ್ಲ. ಈ ತರದ ಬದಲಾವಣೆಗಳು ಬಂದವ. ಅಂಡ್ ಇದು ಒಂದು ಒಳ್ಳೆಯ ಬದಲಾವಣೆ ಅಂತಾನೆ ಹೇಳ್ಬೋದು. ಇನ್ನ URN ಕ್ರಿಯೇಟ್ ಮಾಡೋದ್ರ ಬಗ್ಗೆ ಕೂಡ ಒಂದು ಲೈನ್ ಅದ. ಏನಂತಂದ್ರ ಹೋದ್ ವರ್ಷ ಎಲ್ಲ OTR ಇತ್ತು. ನಾನ್ ಲಾಸ್ಟ್ ವಿಡಿಯೋ ಒಳಗೆ ಹೇಳಿದ್ದೆ OTR URN ಎರಡು ಒಂದ ಅಂತ. ಬಟ್ ಈ ಸಲ ಅವ್ರು ಸ್ಟ್ರಿಕ್ಟ್ ಆಗಿ ಒಂದು ಹೊಸ ನೋಟಿಫಿಕೇಶನ್ ಬಂದಿರೋದ್ರಿಂದ ಹೊಸದಾದಂತ ಅಪ್ಡೇಟ್ ಏನ್ ಬಂದೈತೆ ಅಂದ್ರ URN ನೀವು ಕ್ರಿಯೇಟ್ ಮಾಡ್ಲಿಕ್ಕೆ ಬೇಕು. ಅಂಡ್ UPSC ಎಲ್ಲಾ ಪರೀಕ್ಷೆಗಳಿಗೂ ಆ ಒಂದು URN ಏನೈತ್ಲ ಅದು ನಿಮಗ ಒನ್ ಟೈಮ್
ಕ್ರಿಯೇಟ್ ಮಾಡಿದ್ರ ಮುಗಿತದ. UPSC ಎಲ್ಲಾ ಪರೀಕ್ಷೆಗೂ ಕೂಡ ನೀವು ಅಪ್ಲೈ ಮಾಡಬಹುದು. ಇನ್ನು ಅಪ್ಲಿಕೇಶನ್ ಫಾರ್ಮ್ ನ ಹಾಕುವಾಗ ಬಹಳ ಕೇರ್ಫುಲ್ ಆಗಿ ಹಾಕ್ರಿ. ಮೊದ್ಲೆಲ್ಲ ಹೆಂಗಂದ್ರೆ 10 days ಒಳಗಿಂದ ಒಂದು ಫೋಟೋಸ್ ನ ನೀವು ಅವಾಗ ಫ್ರೆಶ್ ಆಗಿ ಕ್ಲಿಕ್ ಮಾಡಿ ಅಪ್ಲೋಡ್ ಮಾಡ್ಬೇಕಾಗಿತ್ತು. ಬಟ್ ಇವಾಗ ಲೈವ್ ಫೋಟೋ ಕ್ಯಾಪ್ಚರ್ ಆಗ್ತದ ನಿಮ್ದು. ಅಂಡ್ 3 ಸಿಗ್ನೇಚರ್ 3 ಸಲ ನೀವು ಲೈನ್ ಬೈ ಲೈನ್ 3 ಸಲ ಸಿಗ್ನೇಚರ್ ಮಾಡ್ಬೇಕಾಗ್ತದ. ಎಸ್, ಅಪ್ಲಿಕೇಶನ್ ಹಾಕುವಾಗ ಸ್ವಲ್ಪ ಕಿರಿಕಿರಿ ಅನಿಸ್ಬೋದು, ಬಟ್ ಇಲ್ಲಿ ಯಾವುದೇ ರೀತಿ ಫ್ರಾಡ್ ಆಗ್ಬಾರ್ದು, ನಿಮ್ಮ ಜೊತೆ ಯಾವುದೇ ರೀತಿ ಮೋಸ ಆಗ್ಬಾರ್ದು ಅನ್ನೋ ಸಲುವಾಗಿ ಈ ಒಂದು ಬದಲಾವಣೆಗಳು ಬಂದವ. ಇನ್ನ ಜೊತೆಗೆ ಎಕ್ಸಾಮಿನೇಷನ್ ಸೆಂಟರ್ ಒಳಗೂ ಕೂಡ ಫೇಸ್ ಅಥೆಂಟಿಕೇಶನ್ ನಡೀತದ. ಇನ್ನೊಂದು ಇಂಪಾರ್ಟೆಂಟ್ ಥಿಂಗ್ ಅಂದ್ರೆ ಏನಂದ್ರ, ಮೊದ್ಲೆಲ್ಲ ಹೆಂಗಿರ್ತಿತ್ತು, ನೀವು ಅಡ್ಮಿಟ್ ಕಾರ್ಡ್ ಜೊತೆ ಆಧಾರ್ ಕಾರ್ಡ್ ಆದ್ರೂ ಕ್ಯಾರಿ ಮಾಡಬಹುದು, ಪ್ಯಾನ್ ಕಾರ್ಡು, ವೋಟರ್ ID ಒಂದಷ್ಟು ಡಾಕ್ಯುಮೆಂಟ್ಸ್ ನ ಕ್ಯಾರಿ ಮಾಡಬಹುದು ಅಂತ ಇತ್ತು. ಬಟ್ ಈ ವರ್ಷ ಪರ್ಟಿಕ್ಯುಲರ್ಲಿ ಆಧಾರ್ ಕಾರ್ಡ್ ಮಾತ್ರ ನೀವು ಕ್ಯಾರಿ ಮಾಡಬೇಕು. ಸೊ ಆಧಾರ್ ಕಾರ್ಡ್ ಒಳಗೆ ಏನಾರ ಅಪ್ಡೇಟ್ ಮಾಡೋದಿತ್ತು, ಇನ್ ಕೇಸ್ ಏನೋ ಸ್ಪೆಲ್ಲಿಂಗ್ ಎರರ್ಸು ಅಥವಾ ಏನಾರ ಅಡ್ರೆಸ್ ಏನೋ ಒಂದಷ್ಟು ನಿಮ್ದು ಏನಾರ ಚೇಂಜ್ ಮಾಡೋದಿತ್ತಂದ್ರ ದಯವಿಟ್ಟು ಕರೆಕ್ಷನ್ ನ ಮಾಡ್ಕೊಳ್ರಿ. ಆಧಾರ್ ಕಾರ್ಡ್ ಇಸ್ ಮಸ್ಟ್. ಬೇರೆ ಯಾವ್ದು ಡಾಕ್ಯುಮೆಂಟ್ ನ ನೀವು ಒಯ್ದ್ರ ಅಲ್ಲಿ ವ್ಯಾಲಿಡ್ ಆಗಂಗಿಲ್ಲ. ಸೊ ಅಗೇನ್ ಒಂದಷ್ಟು ವಿಡಿಯೋಸ್ ನೋಡಾತೀರಿ ಅಂದಾಗ ಸ್ವಲ್ಪ ಫೋಕಸ್ ಕೊಟ್ಟು ನೋಡ್ರಿ, ಒಂದಷ್ಟು ನೋಟ್ ಮಾಡಿ ಇಟ್ಕೊಳ್ರಿ ಬೆಟರ್. ಇದನ್ನ ಅಡ್ಮಿಟ್ ಕಾರ್ಡ್ ರಿಲೀಸ್ ಆದಾಗ ಕೂಡ ನಾ ಇನ್ನೊಂದ್ಸಲ ಶೇರ್ ಮಾಡ್ತೇನೆ. ಬಟ್ ಸ್ಟಿಲ್ ಒಂದ್ ಮೈಂಡ್ ಒಳಗ್ ಥಾಟ್ ನ ಇಟ್ಕೊಳ್ರಿ, ಆಧಾರ್ ಕಾರ್ಡ್ ಈಸ್ ಮಸ್ಟ್. ಆಧಾರ್ ಕಾರ್ಡ್ ಒಳಗ್ ಅಪ್ಡೇಟ್ ಏನಾರ ಮಾಡ್ಕೊಳ್ಳೋದಿದ್ರ ಮಾಡ್ಕೊಳ್ರಿ. ಇನ್ನು ಸ್ಕ್ರೈಬ್ ನ ನೀವು ಚೇಂಜ್ ಕೂಡ ಮಾಡ್ಕೋಬಹುದು. ಇವಾಗ ಲಿಪಿಕಾರರನ್ನ ಬಳಸ್ಕೊಂಡು ಎಕ್ಸಾಮ್ ನ ಬರೀತಿರ್ತೀರಿ ಗೊತ್ತಾ, ಅಂತವ್ರು ನೀವು ಇನ್ ಕೇಸ್ ಏನೋ ಚೇಂಜ್ ಮಾಡ್ಬೇಕಾಗಿತ್ತು, ಅವ್ರನ್ನ ಸ್ಕ್ರೈಬ್ ನ ಲಿಪಿಕಾರರನ್ನ ಚೇಂಜ್ ಮಾಡ್ಬೇಕು ಅಂದಾಗ 7 ದಿನಗಳ ಸಮಯ ಮಾತ್ರ ಇರ್ತದ. ಪರೀಕ್ಷೆಗಿಂತ ಮುಂಚೆ 7 ದಿನದೊಳಗಾಗಿನ ನೀವು ಸ್ಕ್ರೈಬ್ ನ ಚೇಂಜ್ ಮಾಡ್ಕೋಬೇಕು. ಪ್ರತಿಭಾ ಸೇತು ಬಗ್ಗೆ ನಾನೊಂದು ಲಾಸ್ಟ್ ವಿಡಿಯೋ ಕೂಡ ಮಾಡಿದ್ದೆ, ಕೆಲವರು ನೋಡಿರ್ಬೋದು. ಇವಾಗ IAS ಪ್ರಿಲಿಮ್ಸು ಮೇನ್ಸು ಇಂಟರ್ವ್ಯೂ ಒಳಗೂ ಹೋಗಿರ್ತಾರ, ಬಟ್ ಅಲ್ಲಿ 1-2 ಅಂಕಗಳಿಂದ ಅವರಿಗೆ ಒಂದು ಸರ್ವಿಸ್ ಸಿಕ್ಕಿರಂಗಿಲ್ಲ. ಅಂತ ವಿದ್ಯಾರ್ಥಿಗಳ ಮುಂದಿನ ಜೀವನ ಹಾಳಾಗಬಾರ್ದು ಅನ್ನೋ ಸಲುವಾಗಿ ಬೇರೆ ಕಡೆ ಒಂದು ಅಪರ್ಚುನಿಟಿ ಸಿಗ್ಬೇಕು ಅಂತ ಹೇಳಿ ಒಂದು ಕಾಲಮ್ ಅದ, ಅಲ್ಲಿ ನೀವು ಎಸ್ ನ ಕೊಡ್ರಿ, ಯಾವುದೇ ಕಾರಣಕ್ಕೂ ನೋ ಕೊಡಕ್ ಹೋಗ್ಬೇಡ್ರಿ. ನೋ ಕೊಟ್ರಿ ಅಂದ್ರೆ ಮುಂದೆ ನಿಮ್ಗೆ ಆ ಒಂದು ಅವಕಾಶಗಳು ಕೂಡ ಸಿಗಂಗಿಲ್ಲ. ಈ ಒಂದು ಪ್ರತಿಭಾ ಸೇತು ಬಗ್ಗೆ ಇನ್ ಡೀಟೇಲ್ಡ್ ವಿಡಿಯೋ ಬೇಕಂದ್ರೆ ಆಲ್ರೆಡಿ ಅಪ್ಲೋಡೆಡ್ ಅದ, ಚೆಕ್ ಮಾಡ್ರಿ. ಇನ್ನು ಅಪ್ಲಿಕೇಶನ್ ನ ಯಾರು ಫಸ್ಟ್ ಹಾಕ್ತಾರಲ್ಲ ಅವ್ರಿಗೆ ಫಸ್ಟ್ ಒಂದು ಸೆಂಟರ್ ಅಲೌಟ್ ಆಗ್ತದ. ಅವ್ರು ಏನ್ ಎಕ್ಸ್ಪೆಕ್ಟ್ ಮಾಡಿರ್ತಾರಲ್ಲ, ಯಾವ್ದನ್ನ ಸೆಂಟರ್ ನ ಅವರು ಪ್ರಿಫರೆನ್ಸ್ ಕೊಟ್ಟಿರ್ತಾರಲ್ಲ ಅದ ಸೆಂಟರ್ ಮೊದ್ಲು ಯಾರೆಲ್ಲ ಅಪ್ಲಿಕೇಶನ್ ನ ಹಾಕ್ತಾರಲ್ಲ ಅವರಿಗೆ ಸಿಗ್ತದಂತ ಕೊಟ್ಟಾರ. ಬಟ್ ಇಲ್ಲಿ PWBD ಏನ್ ಒಂದು ಕ್ಯಾಂಡಿಡೇಟ್ಸ್ ಅದಾರಲ್ಲ, ಅವರು ಇನ್ ಕೇಸ್ ಲೇಟ್ ಆಗಿ ಅಪ್ಲಿಕೇಶನ್ ಹಾಕಿದ್ರು ಕೂಡ ಅವ್ರ ಏನ್ ಒಂದು ಪ್ರಿಫರೆನ್ಸ್ ಇರ್ತದಲ್ಲ ಅದ ಸೆಂಟರ್ ಅನ್ನ ಅವ್ರಿಗೆ ಸಿಗ್ತದ. ಈ ಒಂದು ನೋಟಿಫಿಕೇಶನ್ ನಾನು ನನ್ನ ಟೆಲಿಗ್ರಾಮ್ ಚಾನಲ್ ಒಳಗೆ ಹಾಕೇನಿ. ಎಸ್, ಬಹಳ ದಿನದಿಂದ ಟೆಲಿಗ್ರಾಮ್ ಚಾನಲ್ ಒಳಗೆ ಯಾವುದೇ ರೀತಿ ಅಪ್ಡೇಟ್ಸ್ ನಾನು ಕೊಟ್ಟಿರ್ಲಿಲ್ಲ. ಬಟ್ ನಿನ್ನೆ ನೋಟಿಫಿಕೇಶನ್ ಅದೊಂದು PDF ಹಾಕೇನಿ, ದಯವಿಟ್ಟು ಒಂದ್ಸಲ ನೋಟಿಫಿಕೇಶನ್ ನ ರೀಡ್ ಮಾಡ್ರಿ. ಇನ್ನ ಪ್ರಿಲಿಮಿನರಿ ಪರೀಕ್ಷೆ ಮುಗಿದ ತಕ್ಷಣ ನೀವೇನು ಕ್ವಶನ್ ರೈಸ್ ಮಾಡ್ತಿದ್ರಿ ಗೊತ್ತಾ, ಅಂದ್ರೆ UPSC ಕಡೆಯಿಂದ ಏನೋ ಒಂದಷ್ಟು ಮಿಸ್ಟೇಕ್ಸ್ ಆಗ್ಯಾವ ನಿಮಗ್ ಅನ್ಸಿದ್ರ, ಆ ಕ್ವಶನ್ಸ್ ಗಳನ್ನೆಲ್ಲ ನೀವು ರೈಸ್ ಮಾಡ್ತಿದ್ರಲ್ಲ, ಅದಕ್ಕೆ ಕೂಡ ಇವಾಗ ಟೈಮ್ ಹೆಂಗಂದ್ರೆ ಮೊದಲು 7 ದಿನ ಇತ್ತು, ಇವಾಗ ಕೇವಲ 5 ದಿನದೊಳಗಾಗಿ ನೀವು ಕ್ವಶನ್ ನ ರೈಸ್ ಮಾಡಬಹುದು. ಅದು ಕೂಡ ಅವರೊಂದು URL ಕೊಟ್ಟಾರ, ಆ ಪೋರ್ಟಲ್ ಒಳಗ ಅಷ್ಟನ್ನ ನೀವು ಕ್ವಶನ್ ನ ರೈಸ್ ಕೂಡ ಮಾಡಬಹುದು. ಇವಾಗ 2026 ಒಳಗ ನೀವು ಒಂದು ಎಕ್ಸಾಮ್ ನ ಕ್ಲಿಯರ್ ಮಾಡಿರ್ತೀರಿ, ಕ್ಲಿಯರ್ ಮಾಡಿ ಟ್ರೈನಿಂಗ್ ಕೂಡ ಜಾಯಿನ್ ಆಗಿರ್ತೀರಿ. ಅದಾದ್ಮೇಲೆ ಏನಾರ 2027 ಅದ ನೀವು ಅಟೆಂಪ್ಟ್ ನ ನೀವು ಅಂದ್ರೆ ನಿಮ್ ರ್ಯಾಂಕಿಂಗ್ ನ ಇಂಪ್ರೂವ್ ಮಾಡ್ಕೊಳ್ಳಿಕ್ಕೆ ನೀವು ಏನಾರ ಮತ್ತೊಂದು ಅಟೆಂಪ್ಟ್ ನ 2027 ಒಳಗೆ ಇಮಿಡಿಯೇಟ್ ಕೊಡಾತಿದ್ರಿ ಅಂದಾಗ ಒನ್ ಟೈಮ್ ಎಕ್ಸಾಮಿಷನ್ ನ ನೀವು ತಗೊಳ್ಬೇಕಾಗ್ತದ. ಈ ತರ ಒಂದು ಕಾಂಪಿಟೇಷನ್ ಲೆವೆಲ್ ಹೈ ಆಗ್ಬಾರ್ದು ಅಂಡ್ ಎಲ್ಲಾ ವಿದ್ಯಾರ್ಥಿಗಳಿಗೂ ಒಂದು ಅನುಕೂಲ ಸಿಗ್ಬೇಕು. ಯಾಕಂದ್ರೆ ಇಲ್ಲಿ ಏನಾಗ್ಬಿಡ್ತದ, IPS IFS ಆಲ್ರೆಡಿ ಒಂದ್ ರ್ಯಾಂಕ್ ತಗೊಂಡವ್ರು ಮತ್ತೊಂದ್ಸಲ ಪರೀಕ್ಷೆ ಬರ್ದಾಗ ಡೆಫಿನೆಟ್ಲಿ ಅವ್ರ ರ್ಯಾಂಕಿಂಗ್ ಚಲೋ ಇರ್ತದ. ಸೊ ಇದರಿಂದ ಬೇರೆ ವಿದ್ಯಾರ್ಥಿಗಳು ಎಷ್ಟೋ ಜನ ಇಂಟರ್ವ್ಯೂ ಒಳಗೆ 1-2 ಅಂಕಗಳಿಂದ ಹೊರಗೆ ಬರೋ ಚಾನ್ಸಸ್ ಐತಿ. ಈ ತರ ಆಗ್ಬಾರ್ದು ಅನ್ನೋ ಕಾರಣಕ್ಕ ಬಹಳಷ್ಟು ಬದಲಾವಣೆಗಳು ಬಂದವ. ಇವತ್ತಿನ ವಿಡಿಯೋ ಒಳಗ ಇಷ್ಟು ಕವರ್ ಮಾಡೇನಿ. ನೆಕ್ಸ್ಟ್ ವಿಡಿಯೋ ಒಳಗ ನಾನು ಸಿಲೆಬಸ್ ಬಗ್ಗೆ ಡಿಸ್ಕಷನ್ ಮಾಡೋನು. ಇನ್ನೊಂದು ವಿಡಿಯೋ ಒಳಗ ಪೂರ್ತಿ ಡಿಟೇಲ್ಡ್ ಆದಂತ ಒಂದು ಅಟೆಂಪ್ಟ್ಸ್ ಬಗ್ಗೆ ಎಲ್ಲಾ ಮಾತಾಡೋಣ. ಅಂಡ್ URN ಏನಾರ ಕ್ರಿಯೇಟ್ ಮಾಡಕ್ ಬಹಳ ಡಿಫಿಕಲ್ಟ್ ಆಗತೈತಿ ಅನ್ನೋರು ಕಮೆಂಟ್ ಮಾಡ್ರಿ, ಅದ್ರ ಬಗ್ಗೆ ಕೂಡ ಒಂದು ವಿಡಿಯೋ ಮಾಡಕ್ ಟ್ರೈ ಮಾಡ್ತೀನಿ. ಎಲ್ಲರಿಗೂ ಆಲ್ ದಿ ವೆರಿ ಬೆಸ್ಟ್. ಅಪ್ಲಿಕೇಶನ್ 1-2 ದಿನ ಬಿಟ್ಟು ಅಪ್ಲೈ ಮಾಡಿದ್ರು ನಡೀತದ, ಬಟ್ ಯಾವುದೇ ರೀತಿ ಮಿಸ್ಟೇಕ್ ಇಲ್ದ ಕರೆಕ್ಟ್ ಆಗಿ ಅಪ್ಲೈ ಮಾಡ್ರಿ. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಫಾರ್ ವಾಚಿಂಗ್.